ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವವಾದ ರೈತರ ಸಹಾಯ ಯೋಜನೆಯಾಗಿರುವ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. 22ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನೀವು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಹೊಸದಾಗಿ ಅರ್ಜಿಯನ್ನು ಹಾಕೋರಿದ್ರೆ ನೀವು ಯಾವ ಒಂದು ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಕರ್ನಾಟಕದ ರೈತರಿಗೆ ಇಲ್ಲಿ 4,000 ಹಣ ಬರ್ತಾ ಇದೆ, 25,000 ರೈತರಿಗೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 25,000 ರೈತರಿಗೆ 4,000 ಹಣ ಜಮಾವಾಗ್ತಾ ಇದೆ. ಅದು ಯಾವ ಕಾರಣಗಳಿಂದ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಹಾಗೆ ಯಾವಾಗ ಈ ಒಂದು ಹಣ ಜಮಾವಾಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಅರ್ಥವಾಗುತ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಥವಾಗೋದಿಲ್ಲ. ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ಅರ್ಥವಾಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ಈ ಒಂದು ಯೋಜನೆಯು ಯಾವಾಗ ಆರಂಭವಾಯಿತು, ಯಾವ ರೀತಿ ಹಣ ಜಮಾವಾಗ್ತಾ ಇದೆ ಮತ್ತು ಈ ಒಂದು ಹಣವು 2,000 ರೈತರಿಗೆ ಯಾವ ಹಂತದಲ್ಲಿ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಈ ಒಂದು ಯೋಜನೆಯು 2019ರಲ್ಲಿ ಪ್ರಾರಂಭಗೊಂಡಿದ್ದು. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು 2019ರಲ್ಲಿ ಪ್ರಾರಂಭಗೊಂಡಿದ್ದು ಈಗ 22ನೇ ಕಂತಿನ ಹಣವನ್ನು ಹಾಕ್ತಾ ಇದೆ. ಸರ್ಕಾರ ಸತತವಾಗಿ ಹಣವನ್ನು ಹಾಕ್ತಾನೆ ಇದೆ. 2019ರಲ್ಲಿ ಪ್ರಾರಂಭಗೊಂಡಿದ್ದು ಇವಾಗ 2026ರಲ್ಲಿ ಇನ್ನೂ ಮುಂದುವರಿತಾ ಇದೆ. ಸ್ನೇಹಿತರೆ, ಈ ಒಂದು ಹಣವು ಪ್ರತಿ ರೈತರ ಕುಟುಂಬಕ್ಕೆ 6,000 ಜಮಾವಾಗ್ತಾ ಇದೆ. ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇರುವಂತದ್ದು ಡಿಬಿಟಿ ಮೂಲಕ ಹಣ ಜಮಾವಾಗುತ್ತದೆ. ಇದರಲ್ಲಿ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಮತ್ತು ಈ ಒಂದು ಹಣವು ಸಾಲವಲ್ಲ, ಹಿಂತಿರುಗಿಸಬೇಕಾಗಿರುವ ಹಣವಲ್ಲ, ನೇರವಾಗಿ ಸರ್ಕಾರದಿಂದ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಈ ಒಂದು 6,000ವು ಪ್ರತಿಯೊಬ್ಬ ರೈತರ ಖಾತೆಗೆ ಒಂದು ವರ್ಷಕ್ಕೆ ಜಮಾವಾಗುವಂತದ್ದು 2,000 ಅಂತೆ 3 ಕಂತುಗಳಲ್ಲಿ ರೈತರ ಖಾತೆಗೆ ಒಂದು ವರ್ಷಕ್ಕೆ 6,000 ಜಮಾವಾಗ್ತಾ ಇದೆ ಪಿಎಂ ಕಿಸಾನ್ ಯೋಜನೆ ಹಣ. ಈ ಒಂದು ಹಣವನ್ನು ಪಡೆಯೋದಕ್ಕೆ ಯಾವ ರೀತಿ ನೀವು ಅರ್ಹರಿರಬೇಕು ಅಂತ ನೋಡೋಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಯಾವ ರೈತರು ಅರ್ಹರು ಅಂತ ನೋಡೋದಾದ್ರೆ ನಿಮ್ಮ ಹೆಸರಿನಲ್ಲಿ ಕೃಷಿ ಜಮೀನು ಇರಬೇಕು. ಹೌದು, ಪ್ರತಿಯೊಬ್ಬ ರೈತರ ಹೆಸರಿನಲ್ಲಿ ಜಮೀನು ಅವರ ಹೆಸರಿನಲ್ಲೇ ಇರಬೇಕು ಮತ್ತು ಜಮೀನು ಕೃಷಿ ಬಳಕೆಯಾಗಿರಬೇಕು. ಹೌದು, ನೀವು ಕೃಷಿಯನ್ನು ಮಾಡ್ತಾನೆ ಇರಬೇಕು ಮತ್ತು ರೈತರ ಕುಟುಂಬದ ಒಬ್ಬ ಸದಸ್ಯರು ನೀವಾಗಿದ್ರೆ ನಿಮ್ಮ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತದೆ. ಯಾರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅವರಿಗೆ ಮಾತ್ರ ಈ ಒಂದು ಅವಕಾಶವಿರುತ್ತದೆ. ಅವರು ಮಾತ್ರ ಅರ್ಜಿಯನ್ನು ಹಾಕಬಹುದು. ಮತ್ತು ನಗರ ಜಮೀನಿಗೆ ಈ ಒಂದು ಹಣ ಜಮಾವಾಗೋದಿಲ್ಲ, ವ್ಯಾಪಾರ ಜಮೀನಿಗೆ ಹಣ ಜಮಾವಾಗೋದಿಲ್ಲ. ಸರಳವಾಗಿ ಹೇಳೋದಾದ್ರೆ ಕೃಷಿ ಮಾಡುವ ರೈತರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರಿರ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಈ ಒಂದು ಯೋಜನೆಯನ್ನು ಪಡೆಯೋದಕ್ಕೆ ಯಾರು ಅನರ್ಹರು ಅಂತ ನೋಡೋದಾದ್ರೆ ಮಾಜಿ ಸಚಿವರು ಈ ಒಂದು ಯೋಜನೆಯನ್ನು ಪಡೆಯೋದಕ್ಕೆ ಅರ್ಹರಿರೋದಿಲ್ಲ. ಸರ್ಕಾರಿ ಉನ್ನತ ಉದ್ಯೋಗ ಅಧಿಕಾರಿಗಳಿಗೂ ಕೂಡ ಈ ಒಂದು ಅವಕಾಶ ಸಿಗೋದಿಲ್ಲ. ಮತ್ತು ಆದಾಯ ತೆರಿಗೆ ಪಾವತಿ ಮಾಡ್ತಿರ್ತಾರಲ್ಲ, GST ತುಂಬ್ತಿರ್ತಾರ, ಅವ್ರಿಗೂ ಕೂಡ ಇದರಲ್ಲಿ ಅವಕಾಶವಿರೋದಿಲ್ಲ. ವೈದ್ಯರು, ಇಂಜಿನಿಯರ್ಗಳ ವೃತ್ತಿಯನ್ನು ಮಾಡ್ತಿರ್ತಾರಲ್ಲ, ಅವ್ರಿಗೂ ಕೂಡ ಇದರಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಅವರು ಈ ಒಂದು ಯೋಜನೆಯನ್ನು ಪಡೆಯೋದಕ್ಕೆ ಅನರ್ಹರು ಅಂತ ಕೂಡ ತಿಳಿಸಲಾಗಿದೆ. ಸಂಸ್ಥೆಯ ಹೆಸರಿನಲ್ಲಿ ಜಮೀನು ಇದ್ದವರಿಗೂ ಕೂಡ ಈ ಒಂದು ಯೋಜನೆ ಪಡೆಯೋದಕ್ಕೆ ಆಗೋದಿಲ್ಲ ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಅವ್ರಿಗೆ ಬರೋದೇ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಯೋಜನೆಯು ನಿಜವಾದ ರೈತರಿಗೆ ಮಾತ್ರ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಯೋಜನೆಗೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ನಿಮ್ಮ ಬಳಿ ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ ಮತ್ತು IFSC ಕೋಡ್, ಜಮೀನಿನ ದಾಖಲೆ ಕೂಡ ಇರಬೇಕು ಮತ್ತು ಮೊಬೈಲ್ ಸಂಖ್ಯೆ. ಹೌದು, ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಖಾತೆಗೆ ಯಾವ ನಂಬರ್ ಇರುತ್ತದೆಯೋ, ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಆ ಮೊಬೈಲ್ ನಂಬರು ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ KYC ಕೂಡ ಕಡ್ಡಾಯವಾಗಿರಬೇಕು. ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕ್ತಾ ಇದ್ದೀರೋ, ಹೌದು, ಇವಾಗ 22ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ನೀವೇನಾದ್ರೆ ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕ್ತಾ ಇದ್ದೀರೋ, ಇವಾಗ 22ನೇ ಕಂತಿನ ಹಣದಲ್ಲಿ ನಿಮ್ಮ ಈ ಒಂದು 22ನೇ ಕಂತಿನ ಹಣವು ನೀವು ಪಡೀತಾ ಇರುವ ಮೊದಲನೇ ಕಂತದಕ್ಕಾಗಿ ನೀವು ಯಾರೆಲ್ಲ ಅರ್ಜಿ ಹಾಕ್ತಾ ಇದ್ದೀರೋ ಅವರು ಯಾವ ರೀತಿ ಅರ್ಜಿ ಹಾಕಬೇಕು ಅಂದ್ರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕಬೇಕು. ಅಧಿಕೃತ ವೆಬ್ಸೈಟ್ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಇರುತ್ತದೆ, ಅಲ್ಲಿ ಹೋಗಿ ಅರ್ಜಿ ಹಾಕಿ. ಅಥವಾ CSC ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಹಾಕಿ ಮತ್ತು ಗ್ರಾಮೋನ್, ಕರ್ನಾಟಕವನ್ನು, ಬೆಂಗಳೂರು ಇರ್ತಾವಲ್ಲ, ಅಲ್ಲಾದ್ರೂ ಹೋಗಿ ನೀವು ಅರ್ಜಿಯನ್ನು ಹಾಕಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಕೃಷಿ ಸಂಸ್ಥೆಗಳಿಗೆ ಹೋಗಿ ಅರ್ಜಿಯನ್ನು ಹಾಕಿ. ನೀವು ಪ್ರತಿಯೊಬ್ಬರು ಕೂಡ ಬೇಗನೆ ಅರ್ಜಿ ಹಾಕಿದ್ರೆ ಇವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮ್ಮ ಅರ್ಜಿ ಅಷ್ಟರೊಳಗಡೆ ಆಗಿದ್ರೆ ನಿಮ್ಗೆ 22ನೇ ಕಂತಿನ ಹಣವು ಮೊದಲನೇ ಕಂತ ಆಗಿ ನಿಮ್ಗೆ ಮೊದಲನೇ ಹಂತದಲ್ಲಿ ಬರುವಂತ ಸಾಧ್ಯತೆ ಬಹಳಷ್ಟಿದೆ. ಬೇಗ ಅರ್ಜಿ ಹಾಕಿ. ಮತ್ತು ಈಗ 22ನೇ ಕಂತಿನ ಹಣವನ್ನು ಯಾರೆಲ್ಲ ಪಡಿತಾ ಇದ್ದೀರೋ, ಹೌದು, ನಮ್ಮ ಕರ್ನಾಟಕದ ರೈತರಿಗೆ ಕಳೆದ
ಹೌದು, ನಮ್ಮ ಕರ್ನಾಟಕದ ರೈತರಿಗೆ ಕಳೆದ 21ನೇ ಕಂತಿನ ಹಣ ಇನ್ನು ಕೆಲವೊಂದಿಷ್ಟು ರೈತರಿಗೆ 25,000ದಿಂದ 30,000 ರೈತರಿಗೆ ಹಣ ಜಮಾವಾಗಿಲ್ಲ. ಆ ಒಂದು ಕಾರಣಗಳಿಂದ ನಮ್ಮ ಕರ್ನಾಟಕದ ರೈತರಿಗೆ 25ರಿಂದ 30,000 ರೈತರಿಗೆ ಇಲ್ಲಿ 4,000 ಹಣ ಜಮಾವಾಗ್ತಾ ಇದೆ. ಮತ್ತು 21ನೇ ಕಂತಿನ ಹಣ ಬಂದು 22ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವ್ರಿಗೂ ಕೂಡ ಆದಷ್ಟು ಬೇಗ ಹಣ ಜಮಾವಾಗುತ್ತದೆ. ಅವ್ರಿಗೆ 2,000 ಮಾತ್ರ ಜಮಾವಾಗುವಂತದ್ದು. ಇವಾಗ 21ನೇ ಕಂತಿನ ಹಣ ಬಂದಿಲ್ಲ ಮತ್ತು 22ನೇ ಕಂತಿನ ಹಣ ಬಂದಿಲ್ಲ ಅನ್ನುವವರಿಗೆ ಮಾತ್ರ 4,000 ಜಮಾವಾಗುತ್ತದೆ. ಸ್ನೇಹಿತರೆ, ಈ ಒಂದು ಹಣವು ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ. ಈ ಒಂದು ಹಣ ನಿಮ್ಮ ಬಳಿ ಬರ್ಬೇಕಂದ್ರೆ ನೀವು ಮಾಡಬೇಕಾದ ಕೆಲಸ ಏನಂದ್ರೆ, ನೀವು ನಿಮ್ಮ ಬೆನಿಫಿಸಿಲಿಟಿ ಸ್ಟೇಟಸ್ ನೋಡ್ಕೊಳ್ಳಿ. ಹೌದು, ನಿಮ್ಮ ಬೆನಿಫಿಸಿಲಿಟಿ ಚೆಕ್ ಮಾಡ್ಕೊಳ್ಳಿ, ಜಮಾ ಆಗಿದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. PM ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ಅಧಿಕೃತ ವೆಬ್ಸೈಟ್ ಲಿಂಕ್ ಇರುತ್ತದೆ. ನೀವು ಗೂಗಲ್ ಕ್ರೋಮ್ ಅಲ್ಲಾದ್ರೂ ಸರ್ಚ್ ಮಾಡಿ, ಅಥವಾ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ತೋರಿಸಲಾಗುತ್ತದೆ. PM ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ಅಲ್ಲಿ ಅಧಿಕೃತವಾದ ವೆಬ್ಸೈಟ್ ಲಿಂಕ್ ಇರುತ್ತದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಬೆನಿಫಿಸಿಲಿಟಿ ಸ್ಟೇಟಸ್ ಅಂತ ತೋರಿಸುತ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ, ಅಥವಾ ಮೊಬೈಲ್ ನಂಬರ್ ಇರ್ತದಲ್ಲ, ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕ್ ಇರ್ತದಲ್ಲ, ಆ ನಂಬರ್ಗೆ ಆ ಒಂದು ನಂಬರ್ ಅನ್ನು ಹಾಕಿ. ಆಧಾರ್ ಕಾರ್ಡಿನ ನಂಬರ್ ಆದ್ರೂ ಹಾಕಿ ಅಥವಾ ಮೊಬೈಲ್ ನಂಬರ್ ಆದ್ರೂ ಹಾಕಿದ ನಂತರ ನಿಮಗೆ ಇನ್ಸ್ಟಾಲ್ಮೆಂಟ್ ಸ್ಟೇಟಸ್ ಅನ್ನು ಕೂಡ ತೋರಿಸಲಾಗುತ್ತದೆ. ಇನ್ಸ್ಟಾಲ್ಮೆಂಟ್ ಸ್ಟೇಟಸ್ ನೋಡಿದ್ರೆ ನಿಮ್ಗೆ ಹಣ ಬಂದಿದೆಯಾ, ಬರುತ್ತಾ ಇದೆಯಾ ಅಥವಾ ಬರೋದೇ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಹಣ ಜಮಾ ಆಗದೇ ಇದ್ದರೆ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಕೆಲವೊಂದಿಷ್ಟು ರೈತರಿಗೆ ಯಾವುದೇ ಒಂದು ಕಾರಣಗಳಿಂದ ಅಥವಾ ಏನೋ ಒಂದು ಸಮಸ್ಯೆಯಿಂದ ಹಣ ಬರ್ತಾ ಇರೋದಿಲ್ಲ. ಅವರು ಏನ್ ಮಾಡ್ಬೇಕಂದ್ರೆ, ಈ KYC ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ, ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜಮೀನಿನ ದಾಖಲೆಗಳು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ನೋಡಿ, ಮತ್ತು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಸರಿಯಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಈ KYC ಖಂಡಿತವಾಗಿ ನಿಮ್ದು ಆಗಿರ್ಲೇಬೇಕು. ಈ KYC ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಪ್ರತಿಯೊಂದು ಸರ್ಕಾರದಿಂದ ಹಣ ಬರ್ಬೇಕಂದ್ರು ಅಥವಾ ಯಾವುದೇ ಒಂದು ಯೋಜನೆ ಹಣ ನಿಮ್ಗೆ ಬರ್ಬೇಕಂದ್ರೆ ನಿಮ್ದು ಈ KYC ಆಗಿರಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ. ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ CSA ಕೇಂದ್ರಕ್ಕೆ ಹೋಗಿ ಈ ಒಂದು ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ, ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಅವರು ನಿಮಗೆ ಸಹಾಯ ಮಾಡ್ತಾರೆ. ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಅದನ್ನು ಕೂಡ ನಿಮಗೆ ಸರಿಪಡಿಸ್ತಾರೆ. ಮತ್ತು 22ನೇ ಕಂತಿನ ಹಣವನ್ನು ಯಾರೆಲ್ಲ ಕಾಯ್ತಾ ಇದ್ದೀರೋ ಆದಷ್ಟು ಬೇಗ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತದೆ ಸರ್ಕಾರ. ಇವಾಗ ಈ ಒಂದು ಹಣ ಬರ್ಬೇಕಾಗಿತ್ತು, ಆದ್ರೆ ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಫೆಬ್ರವರಿ ಲಾಸ್ಟ್ನೇ ವಾರ ಆಗಿದ್ರು ಕೂಡ ಈ ಒಂದು ಹಣ ನಿಮ್ಗೆ ಬಂದಿಲ್ಲ ಇನ್ನು. ಆದ್ರೆ ಇನ್ನು ಬಿಡುಗಡೆ ಕೂಡ ಆಗಿಲ್ಲ. ಬಿಡುಗಡೆ ಆಗುತ್ತದೆ, ಆದಷ್ಟು ಬೇಗ ಬಿಡುಗಡೆ ಆಗುತ್ತದೆ. ಪ್ರತಿಯೊಬ್ಬ ರೈತರ ಖಾತೆಗೆ ಹಣ ಜಮಾವಾಗುತ್ತದೆ. ಅದರಲ್ಲಿ ನೀವು ಇನ್ನೊಂದು ಕೆಲಸ ನಾನು ತಿಳಿಸೋದೇನೆಂದ್ರೆ, ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಯಾರೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿರ್ತದೆ ಅವ್ರಿಗೆ ಮೊದಲನೇ ಹಂತದಲ್ಲೇ ಜಮಾವಾಗುತ್ತದೆ. ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ತೊಂದರೆ ಇದೆ ಅದನ್ನು CSC ಕೇಂದ್ರಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ, ತಹಶೀಲ್ದಾರ್ ಕಚೇರಿಗೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಲೇಬೇಕು ಅಂತ ಕೂಡ ಹಲವಾರು ಕಡೆ ರಿಸರ್ಚ್ ಅನ್ನು ಮಾಡಿ ಕೂಡ ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ವಾ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ರೈತರಿಗೆ ಗೊತ್ತಿರೋದಿಲ್ಲ, ಅವ್ರಿಗಾದ್ರೂ ಗೊತ್ತಾಗುತ್ತದೆ. ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ, ಏನಾದ್ರೂ ತೊಂದರೆ ಇದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ಇವಾಗ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣವೇ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಬರುತ್ತದೆ. ಮತ್ತು 22ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತದೆಯೋ, ಯಾವ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಹಾಕುತ್ತದೆಯೋ ಸರ್ಕಾರ, ಅವಾಗಲೇ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. 2026ರ 22ನೇ ಕಂತಿನ ಹಣದಲ್ಲಿ 4,000 ಸಿಗ್ತಾ ಇದೆ. 25ರಿಂದ 30,000 ರೈತರಿಗೆ 4,000 ಸಿಗ್ತಾ ಇದೆ. 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವ್ರಿಗೆ 21ನೇದು ಕಂತು ಸೇರಿ 22ನೇ ಕಂತನ್ನು ಸೇರಿಸಿ 4,000 ಜಮಾವಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಜಮಾ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಖಾತೆಯನ್ನು ಸರಿಯಾಗಿಟ್ಕೊಳ್ಳಿ, ಜಮಾವಾಗುತ್ತದೆ. ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರ್ಬೇಕು. ಮತ್ತು ಹೊಸದಾಗಿ ಯಾರ್ಯಾರೆಲ್ಲ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ದೀರೋ ಬೇಗ ಬೇಗ ಅರ್ಜಿಯನ್ನು ಹಾಕಿ. ಮತ್ತು ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಬೆನಿಫಿಸಿಲಿಟಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಬೆನಿಫಿಸಿಲಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡೋದ್ರಿಂದ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಸರಿಯಾಗಿಲ್ಲ ಅಂದ್ರೆ ತಕ್ಷಣವೇ ಸರಿ ಮಾಡಿಸಿಕೊಳ್ಳಿ. ಮತ್ತು ಈ ಒಂದು ಹಣವನ್ನು ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 21ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಯಾರಿಗೆಲ್ಲ ಬಂದಿಲ್ಲ ಅಂತ ಕೂಡ ಗೊತ್ತಾಗುತ್ತದೆ. ಮತ್ತು ಎಷ್ಟು ರೈತರಿಗೆ ಹಣ ಬಂದಿಲ್ಲ ಅಂತ ಕೂಡ ಗೊತ್ತಾಗುತ್ತದೆ. ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 21ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು 22ನೇ ಕಂತಿನ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ ತಕ್ಷಣವೇ ನಾನು ಆದಷ್ಟು ಬೇಗ ನಿಮ್ಮ ಖಾತೆಗೆ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ತಲುಪಿತು ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.